ರಾಯಚೂರಿನ ಮಾನ್ವಿ ಪಟ್ಟಣದ ಡಿಗ್ರಿ ಕಾಲೇಜು ಆವರಣದಲ್ಲಿ ಸೈಯದ್ ಮುಜಾಹಿದ್ ಖಾದ್ರಿ ಮತ್ತು ಅವರ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಒಂದು ಸಸಿ ಸಾವಿರ ಉಸಿರು ಕಾರ್ಯಕ್ರಮವು ಪರಿಸರ ಪ್ರೇಮಿಗಳ ಗಮನ ಸೆಳೆದಿದೆ. ಸಸಿ ನೆಡುವ ಮೂಲಕ ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಉಸಿರನ್ನ ನೀಡುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮವನ್ನ ಶ್ಲಾಘಿಸಿದ ವಕೀಲ ಶ್ಯಾಮಸುಂದರ್, ಮಾಜಿ ಪುರಸಭೆ ಅಧ್ಯಕ್ಷ ನಜರುದ್ದೀನ್ ಖಾದ್ರಿ ಅವರ ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಕನಸನ್ನ ಅವರ ಪುತ್ರ ಮುಜಾಹಿದ್ ಮುಂದುವರಿಸುತ್ತಿರುವುದು ನಿಜಕ್ಕೂ ಅಭಿನಂದನೀಯ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಕೀಲ ತನ್ವೀರ್ ಮಾತನಾಡಿ, ನಮ್ಮೂರಿನ ಯುವಕರು ಇಂತಹ ಸಮಾಜಮುಖಿ ಮತ್ತು ಪರಿಸರ ಕಾಳಜಿಯ ಕೆಲಸಗಳನ್ನ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಇವರ ಈ ಪ್ರಯತ್ನಕ್ಕೆ ನಾವು ಸದಾ ಬೆಂಬಲ ನೀಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ಯುವಕರ ಈ ಪರಿಸರ ಕಾಳಜಿಗೆ ಸ್ಥಳೀಯ ಗಣ್ಯರು ಹಾಗೂ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಾಸವಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಜರುದ್ದೀನ್ ಖಾದ್ರಿ ಅವರ ಒಂದು ಕಲ್ಪನೆ, ಅವರ ಅಧ್ಯಕ್ಷರಾಗಿದ್ದಾಗೆ ಒಂದು ಗ್ರೀನ್ ಸಿಟಿ ಕ್ಲೀನ್ ಸಿಟಿ ಅಂತೇಳಿ ಇತ್ತು. ಅದು ಸರಿಸುಮಾರು ಈಗ ಒಂದು 8-10 ವರ್ಷ ಆದಮೇಲೆ ನಮ್ಮ ಗೆಳೆಯರ ಬಳಗದಿಂದ ಅವರ ಪುತ್ರರಾಗಿರ್ತಕ್ಕಂಥ ಮುಜಾಹಿದ್ ಖಾದ್ರಿ ಅವರ ಒಂದು ನೇತೃತ್ವದಲ್ಲಿ ಮಾನವೀಯ ಎಲ್ಲ ಒಂದು ಸಮಾಜದ ಗುರುಗಳ ನೇತೃತ್ವದಲ್ಲಿ ಮತ್ತು ಮಾನವೀಯ ಎಲ್ಲ ಪ್ರಮುಖ ವ್ಯಕ್ತಿಗಳ ಒಂದು ನೇತೃತ್ವದಲ್ಲಿ ಇಂದು ಈ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮಾನ್ವಿಯಲ್ಲಿ ಸುಮಾರು ಒಂದು 200 ಗಿಡಗಳನ್ನ ನೆಡುವ ಒಂದು ಕಾರ್ಯಕ್ರಮ ನಮ್ಮ ನಜರುದ್ದೀನ್ ಖಾದ್ರಿ ಮಾಜಿ ಪುರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದೆ. ಈ ಒಂದು ಶುಭಗಳಿಗೆಯಲ್ಲಿ ಅವರಿಗೆ ನಾವು ಧನ್ಯವಾದವನ್ನು ಕೋರುತ್ತಾ, ಮಾನವಿ ಒಂದು ಹಸಿರು ಉಳಿಸ್ಬೇಕು, ಉಸಿರು ಒಂದು ಸಸಿ 1000 ಉಸಿರು ಅಂತೇನು ತೆಗೆದುಕೊಂಡಿದ್ದಾರೆ. ಈ ನೋಡಿ, ಇದು ಮಾನವೀಯ ತುಂಬಾ ಪಸರಿಸಬೇಕು ಅಂತೇಳಿ ನಮ್ಮ ಆಸೆ. ಇಷ್ಟು